ಯೂಟ್ಯೂಬರ್ ಮುಕ್ಕಳಪ್ಪ ಮದುವೆ ಪ್ರಕರಣ. ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಹೇಳಿಕೆ. ಇದೇ ತಿಂಗಳ 20ರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಗಾಯತ್ರಿ ಎನ್ನುವ ಯುವತಿಯ ತಂದೆ ತಾಯಿ ದೂರನ್ನ ದಾಖಲು ಮಾಡಿದ್ರು. ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿ ಬಲವಂತವಾಗಿ ಕರೆದೊಯ್ದಿದ್ದಾನೆ. ಮದುವೆಯಾಗಿರುವುದಾಗಿ ಮಾಹಿತಿ ತಿಳಿದಿದೆ ಮತ್ತು ನಮ್ಮ ಮಗಳನ್ನ ಬಲವಂತವಾಗಿ ಮದುವೆ ಆಗಿದ್ದಾನೆ ಎಂದು ಪಾಲಕರು ಆರೋಪಿಸಿದ್ದರು. ಇನ್ನು ಯೂಟ್ಯೂಬರ್ ಮುಕ್ಕಳಪ್ಪ ಅಪಹರಣ ಮಾಡಿಕೊಂಡು ನನ್ನ ಮಗಳನ್ನ ಕರೆದೊಯ್ದಿದ್ದಾನೆ, ನಮ್ಮ ಮಗಳನ್ನ ನಮಗೆ ಕೊಡಿಸಿ ಅಂತ ಹೇಳಿ ದೂರನ್ನ ಕೂಡ ನೀಡಿದ್ರು. ಅದರ ಹಿನ್ನೆಲೆ ಪ್ರಕರಣ ದಾಖಲಿಸಿಕೊಂಡು ಯುವತಿಯನ್ನ ಹುಡುಕುವ ಹಾಗೂ ಆರೋಪಿ ಪತ್ತೆಗೆ ಪೊಲೀಸರು ಜಾಲವನ್ನ ಬೀಸಿದ್ರು. ಈ ನಿಟ್ಟಿನಲ್ಲಿ ಇಂದು ವಿದ್ಯಾನಗರ ಪೊಲೀಸ್ ಠಾಣೆಗೆ ಗಾಯತ್ರಿ ತಮ್ಮ ವಕೀಲರ ಜೊತೆಗೆ ಬಂದಿದ್ದಾರೆ. ನಾನು ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದೇನೆ. ಜೂನ್ 5ರಂದು ಮದುವೆ ಕೂಡ ಆಗಿದ್ದೇನೆ. ಮದುವೆ ನಂತರ ನನ್ನ ತಾಯಿಯ ಮನೆಗೂ ಕೂಡ ಹೋಗಿದ್ದೇನೆ. ಎಲ್ಲರಿಗೂ ವಿಷಯ ಕೂಡ ಗೊತ್ತಿದೆ. ಅವರ ಅನುಮತಿಯಿಂದಲೇ ಮದುವೆ ಆಗಿದ್ದೇನೆ. ಯಾರು ಸುಳ್ಳು ಆರೋಪ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಗಾಯತ್ರಿ ಹೇಳಿಕೆಯನ್ನ ನೀಡಿದ್ದಾರೆ. ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ಳು ಸುದ್ದಿ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ. ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನು ಸುಳ್ಳು ಸುದ್ದಿ ಹೇಳಾತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನಿಗೆ ಬಂದು. ಅಂದ್ರೂ ಪೊಲೀಸರು ವಾಪಸ್ ಕರೆದ ಕಿರಿಕಿರಿ ಮಾಡ್ತಾರೆ. ಯಾಕೆ ನನಗೂ ತಿಳಿಯೋದು. ನಾವು ಒಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನಿ, ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದು. ಆಮೇಲೆ ಸ್ವ ಇಚ್ಛೆಯಿಂದಾಗಿ ನಂಗೆ ಯಾರು ಫೋರ್ಸ್ಬಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ ಕಲಾವಿದ್ರ ನಡಕ್ಕೆ ಜಾತಿ ತಗೊಂಡ್ಬರತ್ತಾರ ಬರೇ. ಯಾಕೆ ಇಷ್ಟೆಲ್ಲ ಸುದ್ದಿ ಹಬ್ಸಾತಾರೆ. ಜೂನ್ 5 ಆಗಿವಿ. ಅದ ಗೊತ್ತಿಲ್ರಿ ಸರ್. 3 ತಿಂಗಳ ತನಕ ನಮ್ಮ ನಮ್ಮಪ್ಪ ಮನೆಗೆ ಹೋಗುದು ಬರೋದೇನ್ರಿ. ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈಗ ರೀಸೆಂಟ್ ಆಗ 2 ಡೇಸ್ ಆತ ನಮ್ಮಪ್ಪ ಯಾಕೆ ಕೀಪರ್ ಹಿಂಗ್ ಮಾಡತ್ತಾರ ನನಗೂ ಗೊತ್ತಿಲ್ರಿ. ಯಾರ ಮೈಂಡ್ ಅಲ್ಲಿ ಭಯ ಭಯ ಪಡ್ಕೊಂಡ್ ಮಾಡ್ತೀರಿ. ನಮ್ಮ ಅಮ್ಮಗೆ ಹಿಂಗೆ ಹೇಳ್ರಿ, ನಮ್ಮ ಅಪ್ಪಾಜಿಗೆ ಹಿಂಗೆ ಹೇಳ್ರಿ, ನನ್ ಮರಿ ಅದ್ ನಂದೇ ವಾಯ್ಸ್ ಅಂತಂದ್ ಏನ್ ಗ್ಯಾರಂಟಿ ಸರ್. ಈಗ ನಾ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನ್ ಬಿಡತ್ತಾರ ನನಗೆ ಗೊತ್ತಿಲ್ಲ ಸರ್. ಹಂಗ 1000 ವಿಡಿಯೋಸ್ ಬರ್ತವೆ ಸರ್. ಅದ್ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾದ ಇದಕ್ಕ ನಾ ಗ್ಯಾರಂಟಿ ಅಂತ ಬಿಟ್ಟೇನಿ ಸರ್. ಇದೆ ನನ್ ಲಾಸ್ಟ್ ಮಾತ್ ಸರ್. ನಾ ಸ್ವ ಇಚ್ಛೆಯಿಂದ ಆಗೇನ್ ಸರ್. ನನ್ನ ಡಿಸಿಷನ್ ಇಂದ ನಾನೇ ಬಂದೇನಿ ಸರ್. ಯಾರು ಫೋರ್ಸಲ್ ಮಾಡಿ, ಯಾರು ಮೈಂಡ್ ವಾಶ್ ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ನ ಕಿಡ್ನಾಪು ಮಾಡಿಲ್ಲ, ಏನೂ ಇಲ್ಲ. ನಾ ಸ್ವ ಇಚ್ಛೆಯಿಂದ ಬಂದೀನಿ, ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ. ಯಾರು ಹೇಳಿಕೊಟ್ಟಿಲ್ಲ, ಏನೂ ಇಲ್ಲ. ಥ್ಯಾಂಕ್ ಯು. ಪ್ರಕರಣದ ತನಿಖೆ ಮುಂದುವರೆದಿದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು ಕೂಡ ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ. ತಂದೆ ತಾಯಿ ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಆಕೆ ಸಾಂತ್ವನ ಕೇಂದ್ರಕ್ಕೆ ಹೋಗ್ತೀನಿ, ಆದರೆ ಅಲ್ಲಿಗೆ ಕಳಿಸಬಹುದು. ಆಕೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿರ್ಧಾರವನ್ನ ಕೈಗೊಳ್ಳಬೇಕಿದೆ.